ಮಾಸ್ಟರ್, ಮೊದಲಿಗೆ ಚಿತ್ತಾರಮಣಿಗೆ ನಿಮಗೆ ಹಾರ್ಡ್ಲಿ ವೆಲ್ಕಮ್. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಪ್ರೇಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕೂಲ್ ಬಗ್ಗೆ, ಬ್ರಾಂಚಸ್ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ. ಖಂಡಿತ ಸರ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಾಸ್ಟರ್ ರವಿ ಅಂದ್ಬಿಟ್ಟು. ನಾನು ತೈಕೊಂಡು ಮಾಸ್ಟರು. ನಾನೊಂದು 38 ವರ್ಷದಿಂದ ತೈಕೊಂಡು ಫೀಲ್ಡಲ್ಲಿ ಆಸ್ ಎ ಪ್ಲೇಯರ್ ಆಗಿ, ಕೋಚ್ ಆಗಿ, ಈಗ ಮಾಸ್ಟರ್ ಆಗಿದ್ದೀನಿ. ನಮ್ಮ ಅಂಡರ್ನಲ್ಲಿ ಸುಮಾರು ಒಂದು 7-8 ಬ್ರಾಂಚಸ್ ಇದೆ ಇಲ್ಲಿ ಬೆಂಗಳೂರಲ್ಲಿ. ಆಮೇಲೆ ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ವಿಫಾ ತೈಕೊಂಡು ಇಂಡಿಯಾ ಅಂದ್ಬಿಟ್ಟು. ಇದಕ್ಕೆ ಮೇಯ್ನು ನಮ್ಮ ತಂದೆಗೂ ಆದ ಮಾಸ್ಟ್ರು ವಿಜಯನ್ ಅಂದ್ಬಿಟ್ಟು ನನಗೆ ಮಾಸ್ಟ್ರು ಅವರ ಅಂಡರ್ನಲ್ಲೇ ನಾನು ಕಲ್ತಿದ್ದು. ಅವ್ರು ಒನ್ ಆಫ್ ದ ಸೀನಿಯರ್ ಮಾಸ್ಟರ್ ಇನ್ ಕರ್ನಾಟಕ ಅವರು ತೈಕೊಂಡನಲ್ಲಿ. ಈಗ ಸಿನಿಮಾದಲ್ಲಿ ನಿಮ್ಮ ಸ್ಟೂಡೆಂಟು ಆಕ್ಟ್ ಮಾಡಿದ್ದಾರೆ, ದೊಡ್ಡ ತೆರೆಯಲ್ಲಿ ಕಾಣಿಸ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಪ್ರೌಡ್ ಅನಿಸ್ತಾ ಇದೆ? ಇಲ್ಲ ಸರ್, ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸ್ಪರ್ಶ, ಅದೇ ಋತು ಅನ್ನೋ ಸ್ಪರ್ಶ ಅನ್ನೋ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಮಲ್ಟಿ ಟ್ಯಾಲೆಂಟೆಡು. ನನಗೆ ಸುಮಾರು 4 ವರ್ಷದಿಂದ, ಅವಳಿಗೆ 4 ವರ್ಷ ಇದ್ದಾಗಿಂದ ನನ್ನ ಹತ್ರ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ. ಸುಮಾರು ಕಾಂಪಿಟೇಷನಲ್ಲಿ ಡಿಸ್ಟಿಕ್ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಮೆಡಲ್ ಮಾಡಿದ್ದಾಳೆ. ತುಂಬ ಟ್ಯಾಲೆಂಟ್ ಇದ್ದಾಳೆ ಅವಳು. ಮತ್ತು ಬ್ಲ್ಯಾಕ್ ಬೆಲ್ಟ್ ಕಂಪ್ಲೀಟ್ ಮಾಡಿದ್ದಾಳೆ. ಅದರಿಂದ ನಮಗೊಂದು ಏನೋ ನಮ್ಮ ಸಂಸ್ಥೆಯಿಂದ ನಮ್ಮ ಹುಡುಗಿ ಈ ಥರ ಮುಂದೆ ಬಂದು ಅವರು ತಾಯಿ ಆಗಲಿ, ನಮ್ಮ ಪ್ರೊಡ್ಯೂಸರ್ ಆಗಲಿ, ಸುಮಿತ್ರಾ ಮೇಡಮ್ ಆಗಲಿ, ಸ್ವಲ್ಪ ಫಿಲಮ್ ಇದು ಮಾಡಬೇಕು, ತೈಕೊಂಡ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಗೊತ್ತಾಗಲಿ, ಇದು ಸ್ಪೋರ್ಟ್ಸ್ ಬಗ್ಗೆ, ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರು. ಅದರಿಂದ ಈ ಉದ್ದೇಶದ ಮೇಲೆ ನಾನು ನಮ್ಮ ಸ್ಪರ್ಶನ ಟ್ರೈನ್ ಅಪ್ ಮಾಡಿ ಆ ಸಿನಿಮಾಗೆ ಏನೇನು ಥರ ಬೇಕಾಗತ್ತೋ ಆ ಥರ ಎಲ್ಲ ಮಾಡಿದ್ಲು. ಅವಳು ತುಂಬ ಸಪೋರ್ಟ್ ಮಾಡಿದಾಳೆ ನಮಗೆ. ತುಂಬ ಟ್ರೈನ್ ಮಾಡಿ ಎಲ್ಲ ಒಂದು 30 days ನಾವು ಶೂಟ್ ಮಾಡಿದ್ವಿ. ಇದು ಫಿಲಮು ಚೆನ್ನಾಗಿ ಬಂದಿದೆ. ಬೇರೆ ನೀವು ನೋಡ್ಬಿಟ್ಟು ಅದ್ರ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳ್ಬೇಕು. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಲ್ವಾ? ಹೌದು, ನಾನು ಕೋಚ್ ಆಸ್ ಎ ಕೋಚ್ ಆಗಿ ಒಂದು ಪಾರ್ಟ್ ಮಾಡಿದೀವಿ. ತೈಕೊಂಡು ಕೋಚ್. ರವಿ ಅಂತ ನನ್ನ ಹೆಸರು. ಇಲ್ಲ, ವೀರಮ್ ಅಂದ್ಬಿಟ್ಟು ನನಗೆ ಟೈಟಲ್ ಮಾಡಿ ವೀರಮ್. ಅದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಲ್ಲ, ತುಂಬಾ ಚೆನ್ನಾಗಿತ್ತು. ನಮ್ಗೆ ಶೂಟಿಂಗ್ ಮಾಡಿದಾಗೆ ಇದ್ದಿಲ್ಲ. ಯಾಕಂದ್ರೆ ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ, ಬೇರೆ ಬೇರೆ ಕೋಚಸ್ ಆಗ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡೋರು. ತೈಕೊಂಡು ನಮ್ಗೆ ಸೀನ್ಸ್ ಆಗ್ಲಿ ಬೇರೆ ಮಾಡ್ಬೇಕಾದ್ರೆ ಎಲ್ಲಾ ಕಡೆಯಿಂದಾನು ಎಲ್ಲ ಕೋಚಸ್ ಆಗ್ಲಿ, ಎಲ್ಲ ಮಕ್ಕಳಾಗಿ ಹೇಳಿ ಟೈಮ್ಗೆಲ್ಲ ನಮ್ಗೆ ಎಲ್ಲ ಬಂದು ಸಪೋರ್ಟ್ ಮಾಡಿದ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದು. ಅದರಿಂದ ನಮ್ಗೆ ಶೂಟಿಂಗ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ಏನೋ ನಾವು ಒಂದು ಎಲ್ಲ ಒಂದೇ ಫ್ಯಾಮಿಲಿಯಲ್ಲಿ ಮಾಡ್ದಾಗಿತ್ತು. ಸುಮಾರು ಎಲ್ಲರೂ ತುಂಬಾ ಇದು ಮಾಡಿದ್ರು ಸರ್, ಸಪೋರ್ಟಿವ್ ಮಾಡಿದ್ರು ಸರ್. ಓಕೆ, ಈಗ ತೈಕೊಂಡು ಇದಿದೆಯಲ್ಲ, ಸಿನಿಮಾಗೋಸ್ಕರ ಏನ್ ಚೇಂಜಸ್ ಮಾಡ್ಕೊಂಡ್ರೆ ಅವ್ರಿಗೆ? ಮ್ಯಾಕ್ಸಿಮಮ್ ನಾವು ಯಾವ್ದು ಚೇಂಜಸ್ ಮಾಡಿಸಿಲ್ಲ. ಆಸ್ ಇಟ್ ಈಸ್ ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗ್ಲಿ, ನ್ಯಾಚುರಲ್ ಆಗಿ ಅದ್ರ ಏನು ಸ್ಪೋರ್ಟ್ಸ್ಗೆ ಏನು ರಿಲೇಟೆಡ್, ತೈಕೊಂಡಾಗ ಏನ್ ರಿಲೇಟೆಡ್ ಇದೆ ಅದೇ ಮಾಡಿದ್ವಿ. ಸಿನಿಮಾಗೆ ಯಾವ್ದು ನಾವು ಚೇಂಜಸ್ ಮಾಡಿಲ್ಲ. ಅದರಿಂದ ಟೋಟಲಿ ಪ್ಯೂರ್ಲಿ ತೈಕೊಂಡು ಏನು ಇದೆಯೋ ಆಸ್ ಇಟ್ ಈಸ್ ಅದೇ ತರನೇ ತೋರಿಸಿದೀವಿ ನಾವು. ಈಗ ಜನಸಾಮಾನ್ಯರಿಗೆ ತೈಕೊಂಡು ಅಂದ್ರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಹೌದು. ಏನ್ ಆಕ್ಚುಲಿ ವರ್ಲ್ಡ್ ಪದದ ಅರ್ಥ ಏನು ತೈಕೊಂಡು ಅಂದ್ರೆ? ಆಕ್ಚುಲಿ ಬೇಸಿಕಲಿ ಇಲ್ಲಿದ್ದು ಸ್ವಲ್ಪ ಎಕ್ಸ್ಪ್ಲೇನ್ ಆಯ್ತು. ತೈಕೊಂಡು ಅನ್ನೋದು ಬಂದ್ಬಿಟ್ಟು ಕೊರಿಯನ್ ಮಾರ್ಷಲ್ ಆರ್ಟ್. ಇದು ಕೊರಿಯನ್ ನ್ಯಾಷನಲ್ ಸ್ಪೋರ್ಟ್. ಇದು ತೈಕೊಂಡು. ತೈಕ್ವಾಂಡೋ ಅಂದ್ರೆ ತಾಯಿ ಅಂದ್ರೆ ಲೆಗ್, ಕ್ವಾನ್ ಅಂದ್ರೆ ಕೈ, ಡೋ ಅಂದ್ರೆ ಕೈ ಕಾಲಿಂದ ಮಾಡೋ ಒಂದು ಆರ್ಟ್. ಇದು ತೈಕೊಂಡು ಅನ್ನಂತ ಕೊರಿಯನ್ ಮಾರ್ಷಲ್ ಆರ್ಟ್. ಇದೇನಂದ್ರೆ ಇನ್ನೊಂದು ಇದು ಒಲಿಂಪಿಕ್ ಸ್ಪೋರ್ಟ್ಸ್. ಒಲಿಂಪಿಕ್ ಅಲ್ಲಿ ಇದೆ ತೈಕೊಂಡು. ಮತ್ತೆ ಇದು ಕಲಿಯೋದ್ರಿಂದ ಮಕ್ಳಿಗಾಗ್ಲಿ, ಬೇರೆ ಎಲ್ಲಾ ಏಜ್ ಗ್ರೂಪ್ ಆಗಲಿ, ಫಿಸಿಕಲಿ ಮೆಂಟಲಿ ಒಳ್ಳೆ ಇದು ಬರುತ್ತೆ. ಪ್ಲಸ್ ಇದರಿಂದ ಮಕ್ಕಳಿಗೆ ಫ್ಯೂಚರ್ ಅಲ್ಲಿ ಸ್ಪೋರ್ಟ್ಸ್ ಕೋಟಾನಲ್ಲಿ ಆಗ್ಲಿ ಬೆನಿಫಿಟ್ಸ್ ಇದೆ. ಎಜುಕೇಶನ್ ಪರ್ಪಸ್ ಆಗ್ಲಿ, ಇಲ್ಲ ವರ್ಕ್ ಪರ್ಪಸ್ ಆಗ್ಲಿ, ಇದರಿಂದ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾನಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ತೈಕೊಂಡು ಅನ್ನೋದೊಂದು ಇದು ತುಂಬಾ ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆನೂ ತೈಕೊಂಡು ಆಲ್ಮೋಸ್ಟ್ ಎಲ್ಲಾ ಕಂಟ್ರಿನಲ್ಲೂ ಇದೆ ಸರ್. ಓಕೆ, ಬಟ್ ನೋಡಿ, ಈಗ ಒಲಿಂಪಿಕ್ ಅಲ್ಲಿ ಕರಾಟೆ ಇಲ್ಲ, ತೈಕೊಂಡು ಇದೆ. ಯಾಕೆ ಅದು? ಅದೇ ತೈಕೊಂಡು ಅನ್ನೋದು ಮಾತ್ರ ಈಗ ಒಲಿಂಪಿಕ್ ನಲ್ಲಿ 1988 ಇಂದ ಇದೆ. ಕರಾಟೆನ ಇನ್ಕ್ಲೂಡ್ ಮಾಡಿಲ್ಲ. ಅದು ಯಾಕಂದ್ರೆ ಅವ್ರದೊಂದು ಡಿಸಿಪ್ಲಿನ್ ಅಂತ ಹೇಳಿದ್ರೆ, ಒಂದು ತೈಕೊಂಡದೇ ಒಂದು ಬೇರೆ ಟ್ರ್ಯಾಕ್ ಇದೆ. ಅವರು ಈಗ ಕರಾಟೆನಲ್ಲಿ ಹಂಗೆ ಅಂದ್ರೆ ಸುಮಾರು ಸ್ಟೈಲ್ಸ್, ಸುಮಾರು ಮಾಸ್ಟರ್ಸ್ ಎಲ್ಲ ಅವರೇ ಏನಾಗಿ ಸ್ಪ್ಲಿಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೇನಂದ್ರೆ ನಾನ್ ದೊಡ್ಡವನು, ನೀನ್ ದೊಡ್ಡವನು, ನಾನ್ ದೊಡ್ಡವನು ಅಂದ್ರೆ ಅದರಿಂದ ಅವ್ರಲ್ಲಿ ಯೂನಿಟಿ ಇಲ್ಲ. ನಮ್ ತೈಕೊಂಡಲ್ಲಿ ಏನಂದ್ರೆ ಅವಾಗಿಂದನೂ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಅದೊಂದು ಇದರಿಂದ ಅವ್ರಿಗೆ ಅಫಿಲಿಯೇಷನ್ ಆಗ್ಲಿ, ರೆಕಗ್ನೈಸೇಷನ್ ವರ್ಲ್ಡ್ ವೈಡ್ ಅಲ್ಲಿ ಸಿಕ್ಕಿದೆ. ಕರಾಟೆದ ಇನ್ನ ಇದುವರೆಗೂ ಅವ್ರಿಗೆ ಟ್ರೈ ಮಾಡ್ತಾನೆ ಇದಾರೆ. ಅದಿನ್ನ ಆಗ್ತಾ ಇಲ್ಲ. ಅಂದ್ರೆ ಕರಾಟೆ ಅಕಾರ್ಡಿಂಗ್ ಟು ಮಾಸ್ಟರ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಹೌದು. ಇದು ಮತ್ತೆ ತೈಕೊಂಡು ಎಲ್ಲ ಒಂದೇ. ನೀವು ಆಲ್ ಓವರ್ ವರ್ಲ್ಡ್ ಎಲ್ಲೋ ಹೋದ್ರು ಒಂದೇ ಫಾರ್ಮ್ ಅಲ್ಲಿ ಇರುತ್ತೆ. ಕರಾಟೆ ಆಗಿರಲ್ಲ. ಅವ್ರವ್ರ ಓನ್ ಸ್ಟೈಲ್ ಕ್ರಿಯೇಟ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿರ್ಗಾ ಇದು ಆಲ್ಟರ್ ಮಾಡ್ತಾರೆ. ಇದು ಆತರ ಇರಲ್ಲ. ನೀವ್ ಎಲ್ಲೇ ಹೋದ್ರು ಒಂದೇ ರೂಲ್ಸ್ ಫಾಲೋ ಮಾಡ್ಬೇಕು, ಒಂದೇ ತರನೇ ಇರುತ್ತೆ. ಆದ್ರಿಂದಾನೇ ಇವ್ರಿಗೆ ಬೇಗ ರೆಕಗ್ನೈಸ್ ಮಾಡಿದ್ರು
ವರ್ಲ್ಡ್ ಲೆವೆಲ್ ಅಲ್ಲಿ. ಓಕೆ, ಬಟ್ ಈ ತೈಕೊಂಡು ಕಲಿಯೋದು ಎಷ್ಟು ಎಕ್ಸ್ಪೆನ್ಸಿವ್ನಾ ಅಲ್ಲ ಹೇಗೆ ಅಂತ? ಏನಂತದೇನು ಬೇರೆ ಸ್ಪೋರ್ಟ್ಸ್ ಕಂಪೇರ್ ಮಾಡಿದ್ರೆ ಇದೇನು ಅಷ್ಟೇನು ಎಕ್ಸ್ಪೆನ್ಸಿವ್ ಇರಲ್ಲ. ಏನಂದ್ರೆ ಒಂದು ಡಿಸಿಪ್ಲಿನ್, ಇದರಿಂದ ಇಂಟ್ರೆಸ್ಟ್ ಕೊಟ್ಟು ರೆಗ್ಯುಲರ್ ಆಗಿ ಬಂದು ಕಲ್ತ್ರೆ ಯಾರು ಬೇಕಾದ್ರೂ ಕಲಿಬಹುದು. ದುಡ್ಡಿನ ಖರ್ಚಾಗೋದಾಗ್ಲಿ ಎಕ್ಸ್ಪೆನ್ಸಿವ್ ಆಗೋದ್ರೆ ಅದೆಲ್ಲ ಏನ್ ಇರಲ್ಲ. ಆಮೇಲೆ ಇನ್ನೊಂದ್ರಲ್ಲಿ ಇದು ಮುಂಚೆ ಎಲ್ಲ ಬಂದ್ಬಿಟ್ಟು ಹೊಡೆದಾಡೋದು, ಏಟ್ ಬೀಳೋದು, ಇಂಜುರಿ ಆಗೋದು ಆತರ ಎಲ್ಲ ಇತ್ತು. ಈಗೆಲ್ಲ ಸ್ಪೋರ್ಟ್ಸ್ ಟೈಪ್ ಮಾಡ್ಬಿಟ್ಟಿದ್ದಾರೆ. ಫುಲ್ಲು ಗಾರ್ಡ್ಸ್ ಆಗ್ಲಿ, ಎಕ್ವಿಪ್ಮೆಂಟ್ಸ್ ಆಗ್ಲಿ, ಸೇಫ್ಟಿ ಎಕ್ವಿಪ್ಮೆಂಟ್ಸ್, ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲ ಪಾಯಿಂಟ್ ಸಿಸ್ಟಮ್ ಇದೆ. ತುಂಬಾ ಏನ್ ಇಂಜುರೀಸ್ ಆಗೋದು, ನೋಡಿದವ್ರು ಏನೋ ತೈಕೊಂಡು ಕರಾಟೆ ಅಂದ್ರೆ ಹೊಡೆದಾಡ್ತಾರೆ, ಕಲ್ತ್ರೆ ಮನೇಲಿ ಬಂದು ಹೊಡಿತಾರೆ ಆತರ ಅನ್ಕೊಂತಾರೆ. ಆದ್ರೆ ಇದು ಹಂಗ ಬರಲ್ಲ. ಒಂದ್ಸಲಿ ಅವರು ಟ್ರೈನ್ ಅಪ್ ಮಾಡಿದ್ಮೇಲೆ ಅವ್ರಿಗೊಂದು ಮೈಂಡ್ ಸೆಟ್ ಬಂದ್ಬಿಡತ್ತೆ. ಇದು ಎಲ್ಲಿ ಯೂಸ್ ಮಾಡ್ಬೇಕು, ನಾವು ಏನಕ್ಕೆ ಯೂಸ್ ಮಾಡ್ಬೇಕು, ಆತರ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಈಗ ಏನ್ ಅನ್ಕೊಂತಾರೆ ಪೇರೆಂಟ್ಸ್, ಕಳ್ಸಿದ್ದು ನಮ್ಮ ಹುಡುಗ ಬಂದ ಕರಾಟೆ ಕಲ್ತ ಹೊಡೆದ್ ಬಿಡ ಅಂತಾರೆ. ಕಲ್ತಿರೋರ್ನ ನೀವ್ ಯಾರೇ ಹೋಗಿ ಯಾರು ಹೊಡಿಯಕ್ ಹೋಗಲ್ಲ. ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಏನ್ ಮಾಡ್ಬಾರ್ದು, ನಾ ಏನಕ್ಕೆ ಯೂಸ್ ಮಾಡ್ಬಾರ್ದು ಅಂತ ನಾವು ಅವ್ರು ಟ್ರೈನ್ ಮಾಡಿರ್ತೀವಿ. ನೀವ್ ಹೇಳಿರ್ತೀರಿ? ಅವ್ರು ಹೇಳಿರ್ತೀವಿ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು, ಏನಕ್ಕೆ ಯೂಸ್ ಮಾಡ್ಬೇಕು. ಈಗ ನಿಮ್ ಸೆಲ್ಫ್ ಡಿಫೆನ್ಸ್ ಆಗ್ಲಿ ಇಲ್ಲ ಬೇರೆ ಒಂದು ರೀತಿ ಯೂಸ್ ಮಾಡ್ಬೇಕು. ಸುಮ್ನೆ ಯಾರು ಹೊಡಿಯೋದು, ನಾನು ಕಲ್ತಿದ್ದೀನಿ ಅಂತ ನನ್ ಪವರ್ ತೋರ್ಸೋದು ಅದೆಲ್ಲ ಇರಲ್ಲ. ಅದರಿಂದ ಅವ್ರೊಂದು ಡಿಸಿಪ್ಲಿನ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಟ್ರೈನಿಂಗ್ ಆಗ್ತಾ ಆಗ್ತಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೀವು ಮಾಡೋದ್ರೂ ಮಾಡಲ್ಲ ಆಚೆ ಅವರು. ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಸುಮ್ನೆ ಮಾಡ್ಬೇಕು, ನಮ್ಗೇನು ಇವಾಗ ಏನಿಲ್ಲಲ್ಲ. ಅದನ್ನು ಟೂರ್ನಮೆಂಟ್ ಇಲ್ಲ ಬೇರೆ ತರ ಇದ್ರೆ ಬೇಕಾದ್ರೆ ಪರ್ಫಾರ್ಮ್ ಮಾಡ್ತಾರೆ. ಸುಮ್ನೆ ಯಾರು ಮಾಡಲ್ಲ ಆತರ. ಬಟ್ ಈಗ ನೀವು ಕಲ್ಸಿರ್ತೀರಾ, ಮಿಸ್ಯೂಸ್ ಮಾಡ್ಕೊಂಡಿದ್ಯಾ? ಇಲ್ಲ, ನಮ್ ಇದ್ರ ಪ್ರಕಾರ ಯಾರು ಅಷ್ಟು ಸ್ವಲ್ಪ ಸಣ್ಣ ಏಜ್ ನಲ್ಲಿ ಗೊತ್ತಾಗಲ್ಲ ಅವ್ರಿಗೆ. ಅವ್ರಿಗೆ ಇನ್ನೂ ಒಂದು ತಿಳುವಳಿಕೆ ಇರಲ್ಲ. ಆ ಟೈಮ್ ನಲ್ಲಿ ಅವ್ರು ಬೇರೆ ರೀತಿ ಹೊಡೆದಿದ್ರೂ ಅವ್ರು ಬ್ಯಾಕ್ ಗ್ರೌಂಡ್ ಕೇಳ್ತಾರೆ. ಏನಕ್ಕೆ ಹಿಂಗಾದ್ರೆ ಕರೆಕ್ಟಾಗಿ ಹೋಗ್ತಾ ಇದ್ದಾನಂದ್ರೆ ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಓ ಇದರಿಂದ ಹೊಡೆದಿರ್ಬೋದು ಅಂತಾರೆ. ಅವ್ನು ಆಲ್ರೆಡಿ ಸ್ವಲ್ಪ ತೀಟೆ ಇರ್ತಾನೆ ಮಕ್ಳು ಅಂದ್ಮೇಲೆ. ಅವರು ಕಲಿತಾ ಇದಾರಂದ್ರೆ ಅವರು ಟೀಚರ್ ಆಗ್ಲಿ ಯಾರು ಏನ್ ಅನ್ಕೊಂತಾರೆ, ಓ ಇದರಿಂದ ಏನೋ ಹೊಡಿತಾ ಇರ್ಬೋದು ಅಂತ. ದೊಡ್ಡವ್ರು ಆಗ್ತಾ 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 ಅವ್ರಿಗೆ ಗೊತ್ತಾಗತ್ತೆ. ಯಾಕಂದ್ರೆ ನಮ್ ಸುಮಾರು ನೋಡಿದ್ವಿ ಹುಡುಗರು, ಅವ್ರ ಪೇರೆಂಟೇ ನಮ್ಗೆ ಇದ್ ಮಾಡ್ತಾರೆ. ಇಲ್ಲ ಸರ್ ಅವ್ರು ಏನು ಆತರ ಏನಿಲ್ಲ, ನಮ್ಗೆ ಮುಂಚೆ ಆತರ ಇದ್ದ, ಈಗ ಸ್ವಲ್ಪ ಅವ್ನು ಕಂಟ್ರೋಲ್ ಆಗಿದ್ದಾನೆ, ಒಂದು ಡಿಸಿಪ್ಲಿನ್ ಬಂದಿದೆ, ಒಂದು ಕಾನ್ಸಂಟ್ರೇಟರ್ ಆಗಿ ಏನೇ ಹೇಳಿದ್ರು ಒಂದು ಇದ್ರಲ್ಲಿ ಮಾಡ್ತಾ ಇದಾರೆ ಈಗ ಅಂತ. ಎಜುಕೇಶನ್ ಹೆಲ್ಪ್ ಆಗುತ್ತೆ. ಹೌದೌದು, ಸುಮಾರು ಎಜುಕೇಶನ್ ಹೆಲ್ಪ್ ಆಗುತ್ತೆ. ಓಕೆ, ಇದು ಈಗ ಈ ಒಂದು ಸಮರ ಕ್ರೀಡೆ ಹೆಣ್ಣು ಮಕ್ಕಳಿಗೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ? ಖಂಡಿತ ಸರ್, ಪ್ರತಿಯೊಂದು ಹೆಣ್ಮಕ್ಳು ಕಲೀಲೇಬೇಕಿದು. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಸುಮಾರು ಅದೇ ಕೇಸಸ್ ಎಲ್ಲ ಬರ್ತಾ ಇದೆ. ಅದೇ ಸೆಲ್ಫ್ ಡಿಫೆನ್ಸ್, ನಾವು ಒಬ್ರು ಹೊಡಿಯೋದಂತೂ ಬೇಡ, ನಮಗೆ ಬಂದಾಗ ನಮ್ಮ ಆತ್ಮ ರಕ್ಷಣೆಗೆ ನಾವು ಕಲ್ತ್ಕೊಂಡ್ರೆ ಒಳ್ಳೇದು. ನಾವು ಒಬ್ರಿಗೆ ಅಟ್ಯಾಕ್ ಮಾಡ್ಬೇಕು, ನಾನು ಹೊಡಿಬೇಕು ಅಂತನೂ ಬೇಡ, ನಮ್ ಸೆಲ್ಫ್ ನಾವು ಕಲಿಬಹುದು. ಕಲ್ತ್ರೆ ಇದರಿಂದ ಅವ್ರಿಗೆ ಬೆನಿಫಿಟ್ ಇದ್ದೇ ಇದೆ. ಓಕೆ, ಈಗ ಸೆಲ್ಫ್ ಡಿಫೆನ್ಸ್ ಅಂದ್ರಲ್ಲ, ಅಂದ್ರೆ ಯಾರು ಬಂದ್ರು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದಾ? ಹೌದು, ಮಾಡ್ಬೋದು. ಈಗ ಏನಾಗತ್ತಂದ್ರೆ ಇವಾಗ ಈ ಆರ್ಟ್ ಕಲ್ತವ್ರು ಅಪೋನೆಂಟ್ ಯಾರೇ ಅಟ್ಯಾಕ್ ಮಾಡಕ್ ಬಂದ್ರು, ಏನೇ ಬಂದ್ರು ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ. ಅವ್ರು ಹಿಂಗ್ ಹೊಡೆಯಕ್ ಬಂದ್ರೆ ನಮ್ಗೆ ಈ ಡಿಫೆನ್ಸ್ ಮಾಡಕ್ ನಂಗೆ ತಡಿಯಕ್ ಕೆಪಾಸಿಟಿ ಇದೆ, ನಂಗೆ ಹೊಡೆಯಕ್ ಆಗಿಲ್ಲ ಅಂದ್ರೂ ತಡಿಬೋದು ನಾನು. ಅದೊಂದು ಮೈಂಡ್ ಸೆಟ್ ಇದ್ರೆ ನಿಂತ್ಕೊಂತಾರೆ. ಅದೇ ನಾವು ಕಲಿದೇವ್ರಿಗೆ ಮಾಡಿದ್ರೆ ಅವ್ರ ಭಯ, ಅವ್ರು ಏನ್ ಮಾಡ್ತಾರೋ ಅಂದ್ರೆ ಇವ್ರಿಗೆ ಗೊತ್ತಿರತ್ತೆ, ಇವ್ರು ಹಿಂಗ್ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ತಡಿಬಹುದು, ಇದ್ ಮಾಡಿದ್ರೆ ಹೊಡಿಬಹುದು ಅಂತ ಅವ್ರಿಗೊಂದು ಕಾನ್ಫಿಡೆಂಟ್ ಲೆವೆಲ್ ಅವ್ರಿಗೆ ಇರುತ್ತೆ. ಮೇನ್ ಒಂದು ಸಣ್ಣ ಮಗುನ ಒಬ್ರು ದೊಡ್ಡವರು ಅಟ್ಯಾಕ್ ಮಾಡ್ತಾರೆ, ಆ ಮಗು ಇದು ಕಲ್ತಿರುತ್ತೆ, ಮಗು ಪ್ರೊಟೆಕ್ಟ್ ಮಾಡ್ಬೋದು. ದೊಡ್ಡವರಿಂದ ಕೂಡ ಅದು ನಾನು ಹೇಳುದು ಪೂರಾ ಅವ್ರಿಗೆ ಇದು ಮಾಡ್ಬೇಕು, ಅಟ್ಯಾಕ್ ಮಾಡ್ಬೇಕು ಅಂತ ಇಲ್ಲ. ಇವ್ರಿಗೆ ಎಷ್ಟು ಡಿಫೆಂಡ್ ಮಾಡಕತ್ತೋ ಅಷ್ಟು ಮಾಡ್ಕೊಬಹುದು. ಆ ಲೆವೆಲ್ಗೆ ಅವ್ರು ಇರ್ತಾರೆ. ಅದೇ ಹೇಳಿದ್ರೆ ಮೆಂಟಲಿ ಅವರು ಸ್ಟೇಬಲ್ ಆಗಿ ಇರ್ತಾರೆ. ಇಷ್ಟೇನೆ ತಾನೆ ಬಿಡಿ, ನಾವು ಫೇಸ್ ಮಾಡೋಣ, ನಿಂತ್ಕೊಳ್ಳೋಣ, ಅವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಇರುತ್ತೆ. ಕಾನ್ಫಿಡೆಂಟ್ ಲೆವೆಲ್ ಅವ್ರಿಗೆ ಇನ್ಕ್ರೀಸ್ ಆಗುತ್ತೆ. ಮೇನ್ ಅದು. ಇನ್ ಕೇಸ್ ಸಪೋಸ್ ವೆಪನ್ ಏನಾದ್ರು ಯೂಸ್ ಮಾಡಿದ್ರೆ, ವೆಪನ್ ಯೂಸ್ ಮಾಡಿದ್ರು ಅದಕ್ಕೂ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ ಎಲ್ಲರೂ. ಹೌದೌದು, ವೆಪನ್ ಮಾಡಿದ್ರೆ ಎಲ್ಲಿ ಮಾಡಿದ್ರೆ, ಹೆಂಗ್ ಅಟ್ಯಾಕ್ ಮಾಡಿದ್ರೆ, ಹೆಂಗ್ ಡಿಫೆಂಡ್ ಮಾಡೋದು, ಹೆಂಗ್ ಇದ್ ಮಾಡೋದು, ಆತರ ಎಲ್ಲ ಹೇಳ್ಕೊಟ್ಟಿರ್ತೀವಿ. ಅದು ಸ್ಟೇಜ್ ಬೈ ಸ್ಟೇಜ್ ನಾವು ಇದ್ರಲ್ಲಿ ಎಲ್ಲಾ ತರನು ಬರುತ್ತೆ. ಬರೀ ಇದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? ಇದು ಆಕ್ಚುಲಿ ಇದರಲ್ಲಿ ಬೆಲ್ಟ್ ಗ್ರೇಡಿಂಗ್ ಬರುತ್ತೆ. ಈಗ ಬಿಗಿನರ್ಸ್ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅವ್ರು ವೈಟ್ ಬೆಲ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದೆಷ್ಟು ವರ್ಷ? ಅದು ಪ್ರತಿ ಒಂದ್ 3 ತಿಂಗಳು 4 ತಿಂಗಳಿಗೆ ಒಂದೊಂದು ಬೆಲ್ಟ್ ಗ್ರೇಡಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಅದು ಚೇಂಜ್ ಆಗ್ತಾನೆ ಇರುತ್ತೆ. ಯೆಲ್ಲೋ ಬೆಲ್ಟ್, ಗ್ರೀನ್ ಬೆಲ್ಟ್, ಬ್ಲೂ ಬೆಲ್ಟ್, ರೆಡ್ ಬೆಲ್ಟ್, ಬ್ಲಾಕ್ ಬೆಲ್ಟ್ ಅನ್ನೋದು ಇದ್ರಲ್ಲಿ ಒಂದು ಡಿಗ್ರಿ, ಒಂದು ಇದ್ರ ತರ ಒಂದು ಸ್ಟೇಜ್ ಬಂದು ಇದು ಮಾಡ್ಬೇಕು. ಅದ್ರಲ್ಲಿ ಬ್ಲಾಕ್ ಬೆಲ್ಟ್ ಒಂದು 7 ಇದೆ ಅಂತ ಕೇಳ್ಪಟ್ಟೆ. ಹೌದು, ಬ್ಲಾಕ್ ಬೆಲ್ಟ್ ಅಲ್ಲಿ 10th Dan ವರೆಗೂ ಇದೆ. 1 2 3 4 5 ಅಂತ 10th Dan ವರೆಗೂ ಇದೆ.
ಅದು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ ಬ್ಲಾಕ್ ಬೆಲ್ಟ್ ಸಾಧಾರಣ ಒಂದ್ ಮಕ್ಳು ಯಾವ್ದನ್ನ ಜಾಯಿನ್ ಮಾಡಿ ಒಂದ್ ಬ್ಲಾಕ್ ಬೆಲ್ಟ್ ಲೆವೆಲ್ ಬರ್ಬೇಕಂದ್ರೆ ಒಂದ್ 3 ವರ್ಷ ಆಗತ್ತೆ ಅವ್ರಿಗೆ. 3 ವರ್ಷದಲ್ಲಿ ಅವರು ಈ ಬೆಲ್ಟ್ ಎಲ್ಲ ಚೇಂಜ್ ಮಾಡಿ ಇದರಲ್ಲಿ ಅವರು ಎಕ್ಸಾಮಿನೇಷನ್ ಆಗ್ಲಿ, ಟೂರ್ನಮೆಂಟ್ ಆಗ್ಲಿ, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಸ್ಟೆಪ್ ಬೈ ಸ್ಟೆಪ್ ಒಂದರಿಂದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಕಂಪ್ಲೀಟ್ ಆಗಷ್ಟು ಒಂದ್ 3 years ಆಗತ್ತೆ. ಕಂಪ್ಲೀಟ್ ಕಲಿಬೇಕಿದ್ರೆ ಕಂಪ್ಲೀಟ್ ಅಂದ್ರೆ ಇದ್ರಲ್ಲಿ ಎಂಡೇ ಇಲ್ಲ ಸರ್. ಕಲಿತಾನೆ ಇರ್ಬೋದು ಆತರ. ನೀವು ಹೌದು, ಈಗ ನಾನು 5th Dan ಆಗಿದ್ದೀನಿ, 5th. ಈಗ ನಾನು 6th Dan ಮಾಡ್ಬೇಕಂದ್ರೆ ಇನ್ನೊಂದ್ 5 years ವೈಟ್ ಮಾಡ್ಬೇಕು ನಾನು. 5th Dan ಅಂದ್ರೆ ಏನು? Dan ಅಂದ್ರೆ ಡಿಗ್ರಿ, ಅದ್ರಲ್ಲಿ 1st Dan, 2nd Dan, 3rd Dan ಅಂತ ಲೆವೆಲ್ಸ್ ಬರುತ್ತೆ ಬ್ಲಾಕ್ ಬೆಲ್ಟ್ ಅಲ್ಲಿ, ಆತರ ಬರುತ್ತೆ. 5th Dan ಅಂದ್ರೆ ಒಂದು ಮಾಸ್ಟರ್ಸ್ ಅಂತ ಒಂದು ಅದಕ್ಕೊಂದು ಗ್ರೇಡ್ ಕೊಡ್ತಾರೆ. ಈ 2nd Dan, 1st Dan, 3rd Dan ಅಂದ್ರೆ ಕೋಚ್ ಅಂತಾರೆ, ಇನ್ಸ್ಟ್ರಕ್ಟರ್ ಅಂತಾರೆ, ಆತರ ಲೆವೆಲ್ಸ್ ಚೇಂಜ್ ಆಗುತ್ತೆ. ಈಗ ನಿಮ್ಮ ಪ್ರಕಾರ ಇದಕ್ಕೆ ರೆಸ್ಪಾನ್ಸ್ ಹೆಂಗಿದೆ ಈ ಸ್ಪೋರ್ಟ್ಸ್ಗೆ? ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಎಲ್ಲಾ ಸ್ಕೂಲಲ್ಲಿ ಕಂಪಲ್ಸರಿ ತೈಕೊಂಡು ಮಾಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಸ್ಕೂಲಲ್ಲಿ ಇದೆ, ಎಲ್ಲಾ ಸ್ಕೂಲಲ್ಲಿ ಕಂಪಲ್ಸರಿ ತೈಕೊಂಡು ಅಂತ ಇದೆ. ನಮ್ದು ತೈಕೊಂಡು ಬಂದ್ಬಿಟ್ಟು ಈ ಸ್ಕೂಲ್ ಗೇಮ್ಸ್, ಯೂನಿವರ್ಸಿಟಿ ಗೇಮು, ಫ್ಯೂ ಗೇಮು, ಆಮೇಲೆ ಗವರ್ಮೆಂಟ್ ಎಲ್ಲಾ ಗೇಮ್ ನಲ್ಲೂ, ಸ್ಟೇಟ್ ಒಲಿಂಪಿಕ್ ಆಗ್ಲಿ, ದಸರಾ ಗೇಮ್ ಆಗ್ಲಿ, ಎಲ್ಲಾದ್ರಲ್ಲೂ ತೈಕೊಂಡು ಇದೆ. ಅದರಿಂದ ಎಲ್ಲ ಸರ್ಕಾರಿ ಶಾಲೆಗಳಿಲ್ಲ, ಅದು ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಟಿದ್ದಾರೆ ನಮಗೂ. ಅದಂದ್ರೆ ಏನಂದ್ರೆ ಅವರು ಸೆಲೆಕ್ಟೆಡ್, ಅವ್ರ ಇಂಟ್ರೆಸ್ಟ್ ಇದ್ದವ್ರಿಗೆ ಒಂದೊಂದ್ ಕಡೆ ಮಾತ್ರ ನಮ್ಗೆ ಕೇಳ್ತಾರೆ. ಒಂದು 2 months ಮಾಡಿ, 3 months ಮಾಡಿ ಅಂದ್ಬಿಟ್ಟು, ಅದ್ರ ಲಾಂಗ್ ಟರ್ಮ್ ಕೊಡ್ತಾ ಇಲ್ಲ. ಸ್ವಲ್ಪ ಒಂದು ಕ್ಯಾಂಪ್ ತರ, ಟ್ರೈನಿಂಗ್ ಕ್ಯಾಂಪ್ ತರ ಮಾಡಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡಿ ಇದ್ರ ಬಗ್ಗೆ ಅಂದ್ಬಿಟ್ಟು ಅದು ಮಾಡಿಸ್ತಾ ಇದ್ವಿ. ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಕೂಡ ಲಾಂಗ್ ಟರ್ಮ್ ಸಿಗೋ ತರ ನೀವೇನಾದ್ರು ಅರ್ಜಿನಾದ್ರು ಕೊಟ್ಟಿದ್ರು? ಇಲ್ಲ, ನಾವು ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ. ಯಾಕಂದ್ರೆ ಅವ್ರ ಫಂಡ್ಸ್ ಅದ್ರ ಬಗ್ಗೆ, ಯಾಕಂದ್ರೆ ಬರೋ ಟ್ರೈನರ್ಸ್ಗಾಗ್ಲಿ, ಕೋಚಸ್ಗಾಗ್ಲಿ ಅವರು ಪೇ ಮಾಡ್ಬೇಕಾಗತ್ತೆ. ಅದರಿಂದ ಅವರು ಸ್ವಲ್ಪ ಇನ್ನ ಡಿಲೇ ಆಗ್ತಾನೆ ಇದೆ. ಒನ್ಸ್ ಅದು ಇದಾದ್ರೆ ಆಲ್ ಓವರ್ ಎಲ್ಲ ಇದರಲ್ಲೂ ಕಂಪಲ್ಸರಿ ಮಾಡ್ತಾರೆ. ಅದು ಮಾಡಿದ್ರೆ ಎಲ್ಲಾ ಕಡೆನೂ ಅದನ್ನು ಇದಾಗತ್ತೆ. ಈಗ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ಸ್, CBSE, ICSE ಸ್ಕೂಲ್ಸ್ ಅಲ್ಲೆಲ್ಲ ತೈಕೊಂಡಾಗಿದೆ ಸರ್. ಈಗ ನಿಮ್ಮ ಇಲ್ಲಿನ ಮಕ್ಕಳು, ಬೆಂಗಳೂರು ಮಕ್ಕಳು ನಿಮ್ಮ ಸ್ಕೂಲಲ್ಲಿ ಬಂದು ಕಲಿಬೇಕಿದ್ರೆ ಟೈಮಿಂಗ್ಸ್ ಏನಿರುತ್ತೆ? ನಮ್ದು ಹೇಗಂದ್ರೆ ಯೂಶಲಿ ಮಾರ್ನಿಂಗ್ ಒಂದು ಬ್ಯಾಚ್ ಇರುತ್ತೆ, ಈವ್ನಿಂಗ್ ಒಂದು ಬ್ಯಾಚ್ ಇರುತ್ತೆ. ಏನ್ ಟೈಮಿಂಗ್ಸ್? ಬೆಳಗ್ಗೆ 6:30 7:30, 8 ಗಂಟೆವರೆಗೂ ಇರುತ್ತೆ. ಸಂಜೆ 6 ರಿಂದ 7, 7 ರಿಂದ 8 ಅವ್ರ ಅನುಕೂಲ ಟೈಮ್. ಯಾಕಂದ್ರೆ ಈಗ ಓದ್ಲೂಬೇಕು, ಟ್ಯೂಷನ್ಸ್ ಇರುತ್ತೆ, ಸುಮಾರು ಪ್ರೆಷರ್ ಇರುತ್ತೆ ಅವ್ರಿಗೆ. ಅದರಿಂದ ಆತರ ಟೈಮಿಂಗ್ಸ್ ನಾವು ಫ್ಲೆಕ್ಸಿಬಲ್ ಕೊಡ್ತೀವಿ. ಪ್ಲಸ್ ಆಮೇಲೆ ಅವ್ರಿಗೆ ವೀಕೆಂಡ್ಸ್ ಕ್ಲಾಸ್ ತಗೊಂತೀವಿ. ಸ್ವಲ್ಪ ಜನಕ್ಕೆ ಆಗಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೇಸ್ ವೀಕೆಂಡ್ ತಗೊಂತೀವಿ, ಶನಿವಾರ ಭಾನುವಾರ ಕ್ಲಾಸ್ ತಗೊಂತೀವಿ, ಅದನ್ನು ತಗೊಂತೀವಿ. ಅದೆಲ್ಲ ಬ್ರಾಂಚ್ ಅಲ್ಲೂ ಇದೆ? ಹೌದು, ಎಲ್ಲ ಬ್ರಾಂಚ್ ಅಲ್ಲಿ ಇದೆ. ಈಗ ಸಿನಿಮಾ ವಿಷಯಕ್ಕೆ ಬಂದ್ರೆ, ಸಿನಿಮಾ ನೋಡಿದ್ರ? ನೋಡಿದ್ವಿ. ಏನ್ ಅನಿಸ್ತು ಟೋಟಲ್ ಆಗಿ? ಇಲ್ಲ, ಅದೇ ಹೇಳಿದ್ನಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಸಿನಿಮಾ ನೋಡಿದ್ಮೇಲೆ. ಪರವಾಗಿಲ್ಲ, ಜನಕ್ಕೆ ತೈಕೊಂಡು ಅಂದ್ರೆ ಏನು, ಈಗ ಏನು ಗೊತ್ತಿಲ್ಲದವರು ಆಫೀಸ್ ಸಿನಿಮಾ ನೋಡಿದ್ರೇನೋ ಅವ್ರಿಗೊಂದು ಇದ್ರ ಬಗ್ಗೆ, ಒಂದು ಆರ್ಟ್ ಬಗ್ಗೆ ಖಂಡಿತ ಗೊತ್ತಾಗತ್ತೆ. ಓಕೆ, ಆಸ್ ಎ ಮಾಸ್ಟರ್ ಆಗಿ ಈ ಕಂಟೆಂಟ್ ನ ಜನಕ್ಕೆ ತಲುಪಿಸೋಕೆ ನೀವು ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ? ಇಲ್ಲ, ನಮ್ದು ಇದು ಆಕ್ಚುಲಿ ತೈಕೊಂಡು ಇದ್ರ ಬಗ್ಗೆ ನಾವು ಆಲ್ಮೋಸ್ಟ್ ನಮ್ದು ಸ್ಟೇಟ್ ಅಸೋಸಿಯೇಷನ್, ನ್ಯಾಷನಲ್ ಅಸೋಸಿಯೇಷನ್ ಎಲ್ಲ ಗ್ರೂಪ್ಸ್ ಎಲ್ಲ ಇದೆ ನಮ್ದು ತೈಕೊಂಡು. ಅದ್ರಲ್ಲಿ ಎಲ್ಲಾದ್ರಲ್ಲೂ ನಾವು ಇದ್ ಮಾಡಿದ್ವಿ. ತುಂಬಾ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ. ಇಂಡಿಯಾನಲ್ಲಿ ಪ್ರಥಮವರಿಗೆ ನಾವು ತೈಕೊಂಡೋದ್ ಬಗ್ಗೆ ತೆಗ್ದಿರೋದು ನಾವೇ ಫಸ್ಟ್ ಈ ಸಿನಿಮಾ. ಅದರಿಂದ ಎಲ್ಲರೂ ಖುಷಿ ಪಡ್ತಾ ಇದಾರೆ. ಪ್ಲಸ್ ಅವರು ಎಂಕರೇಜ್ ಮಾಡ್ತಾ ಇದಾರೆ. ನಮ್ ಲ್ಯಾಂಗ್ವೇಜ್ ಅಲ್ಲಿ ಯಾವಾಗ ಬರುತ್ತೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಆಗಿದ್ದಾರೆ. ಅದೇ ಅವರು ಪ್ರೊಡ್ಯೂಸರ್ ಹತ್ರ ನೋಡ್ಬೇಕು. ಯಾಕಂದ್ರೆ ನಮ್ ಬೇರೆ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಅವರು ಬೇರೆ ಲ್ಯಾಂಗ್ವೇಜಸ್, ಕನ್ನಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಟ್ರೈಲರ್ ನಾವು ಶೇರ್ ಮಾಡಿದ್ಕೆ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಅವ್ರಿಗೆ ಗೊತ್ತಾಗ್ತಾ ಇದೆ, ಇದು ಯಾವ್ದೋ ಒಂದು ಕಾನ್ಸೆಪ್ಟ್ ಇದ್ರ ಮೇಲೆ ಇದೆ, ತೈಕೊಂಡೋದು ಇದೆ ಅಂತ ತುಂಬಾ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಆಮೇಲೆ ನಿರ್ಮಾಪಕ, ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟ್ರು ನಮ್ಮ ರವೀಂದ್ರ ವಂಶಿ ಅವರು ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅದಕ್ಕೆ ಹೆಂಗ್ ಬೇಕು ಕಂಟೆಂಟ್, ಅದಕ್ಕೆಲ್ಲ ಆತರ ಇದ್ ಮಾಡಿದ್ರು. ಮೇನ್ಲಿ ನಮ್ಮ ಸುಮಿತ್ರಾ ಪ್ರೊಡ್ಯೂಸರ್ ಮೇಡಮ್ ಅವ್ರು ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದ್ ದಿವಸ ನಮ್ ಜೊತೆಗಿದ್ದಿ ಅದಕ್ಕೆ ಏನೇನ್ ಅರೇಂಜ್ಮೆಂಟ್ ಬೇಕು ಅವರು ತುಂಬಾ ಸುಮಾರು ಇದ್ ಮಾಡಿದ್ರು. ಅವ್ರ ಸಪೋರ್ಟ್ ಇಂದಾನೆ ನಮ್ಗೆ ತುಂಬಾ ಈಸಿ ಆಯ್ತಲ್ಲ. ಪ್ರತಿಯೊಂದು ವಿಷಯನಲ್ಲೂ ಅವರೆಲ್ಲ ನಮ್ಗೆ ಜೊತೆಗಿದ್ದಿ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಪ್ರಯತ್ನ ಎಲ್ರಿಗೂ ತಲುಪಲಿ ಅಂತ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.